ಒಂದು ಸ್ಕಿಲ್, ಒಂದು ಫಾರ್ಮೆಟ್ ಆಗಿ ಇವಾಗ ಎಕ್ಸಾಮ್ ಪೇಪರ್ ಬರುತ್ತೆ. ನೋ ರಿವಿಷನ್ ಸ್ಟ್ರಾಟಜಿ. ರಿವಿಷನ್ ಮಾಡಿಲ್ಲ ಅಂದ್ರೆ ತಪ್ಪೆ. ಎಕ್ಸ್ಟ್ರಾ ಅಂತೂ ಅಟೆಂಡ್ ಮಾಡಲೇಬೇಕು ಬೋರ್ಡ್ ಎಕ್ಸಾಮ್ ಅಲ್ಲಿ. ಇವತ್ತು ಡಿಸಿಪ್ಲಿನ್ ಆಗಿದ್ದಾರೆ, ನಾಳೆ ರ್ಯಾಂಕ್ ನಿಮ್ದೆ ಆಗಿದೆ. ಫರ್ಗೆಟ್ 70% ಆಫ್ ವಾಟ್ ಯು ಲರ್ನ್ ವಿತ್ ಇನ್ ವೀಕ್ಸ್. MCQs ಸಾಲ್ವ್ ಮಾಡ್ಬಿಟ್ಟು ಬೋರ್ಡ್ ಎಕ್ಸಾಮ್ ಅಲ್ಲಿ ಹೆಂಗ್ ಬರೆಯೋದು ಗೊತ್ತಾಗಿಲ್ಲ ಅಂದ್ರೆ ಹೋಯ್ತು. ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇವಾಗ ನಾವು ಡಿಸ್ಕಸ್ ಮಾಡ್ತಿದ್ದೀವಿ PU ಬೋರ್ಡ್ KCET ಯಾವ ರೀತಿ ಸ್ಟ್ರಾಟಜಿಕ್ ಆಗಿ ಓದಬೇಕು ಅಂತ ನೋಡ್ತಾ ಹೋಗೋಣ. ಸೊ ಇದು ಮೇನ್ ಇಂಪಾರ್ಟೆನ್ಸ್. ಇನ್ನೊಂದು ಹೇಳ್ತಿದ್ದೀನಿ, NCERT ನೀವು ಯಾವುದೇ ಒಂದು ಮತಾಂತರ ಇಲ್ದಿರ ಒಂದು ಬೈಬಲ್ ಥರ ಚೂಸ್ ಮಾಡ್ತಿರೋ, ಒಂದು ಮಹಾಭಾರತ ಚೂಸ್ ಮಾಡ್ತಿರೋ, ಅದೇ ರೀತಿ ಒಂದು ಕುರಾನ್ ಥರ ಚೂಸ್ ಮಾಡ್ತಿರೋ, ನಿಮಗೆ ಇದು ಯಾವುದು NCERT ಟೆಕ್ಸ್ಟ್ ಬುಕ್ PUC ನಿಮಗೆ ಇದು ಒಂಥರ ಬೈಬಲ್ ಥರನೇ. ಸೊ ಕರೆಕ್ಟಾಗಿ ಓದಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಕಾಣಿಸ್ಬೇಕಾಗಿರೋದು NCERT ಟೆಕ್ಸ್ಟ್ ಬುಕ್ ಮಾತ್ರನೇ. ಸೊ ಇಷ್ಟನ್ನು ಹೇಳ್ತಾ ಈ ಸ್ಟ್ರಾಟಜಿ ನೋಡ್ತಾ ಹೋಗೋಣ. PU ಬೋರ್ಡ್ ಪ್ಲಸ್ KCET ಸಕ್ಸಸ್ ಫಾರ್ಮುಲಾ. ಯಾಕಂದರೆ PU ಬೋರ್ಡ್ಗೆ ರೆಡಿ ಆಗ್ತಿರ್ತೀರ, ಪ್ಯಾರ್ಲಲ್ಲಿ ಅದು NCERT ಕರೆಕ್ಟಾಗಿ ರೆಡಿ ಆಗಿದ್ದೀರಾ ಅಂದರೆ KCETಗೆ ರೆಡಿ ಆದಂಗೆ 50% ಜೊತೆಯಲ್ಲಿ ಇಲ್ಲಿ ಸ್ಕೋರ್ ಮಾಡಿರೋ ಅಲ್ಲಿ 50% ಕನ್ಸಿಡರ್ ಮಾಡ್ತಾರೆ, ಒಳ್ಳೆ ರ್ಯಾಂಕ್ ತೊಗೊತೀರಾ. ಸೊ ಇಷ್ಟನ್ನು ಹೇಳ್ತಾ ಶುರು ಮಾಡೋಣ. ಯು ಡೋಂಟ್ ನೀಡ್ ಟೂ ಪ್ಲ್ಯಾನ್ಸ್, ಯು ನೀಡ್ ಒನ್ ಸ್ಮಾರ್ಟ್ ಪ್ಲ್ಯಾನ್. ಅದು ಇಲ್ಲಿ ನೋಡೋಣ. ಸೊ ವೈ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್ಡ್? ಇಲ್ಲಿ ಒಂದು ಚಾಲೆಂಜು. ಟೂ ಮೆನಿ ಬುಕ್ಸ್, ಮಲ್ಟಿಪಲ್ ಗೈಡ್ಸ್, ರೆಫರೆನ್ಸ್ ಬುಕ್ಸ್ ಆ್ಯಂಡ್ ಕೋಚಿಂಗ್ ಮೆಟೀರಿಯಲ್ಸ್ ಕ್ರಿಯೇಟ್ ಓವರ್ವೆಲ್ಮ್ ಇನ್ಸ್ಟೆಡ್ ಆಫ್ ಕ್ಲಾರಿಟಿ. ಅಲ್ವಾ? ಯಾವ ಮೆಟೀರಿಯಲ್ ಓದಬೇಕು, ಯಾವ ಟೆಕ್ಸ್ಟ್ ಬುಕ್ ಓದಬೇಕು, ಅದು ಓದಬೇಕಾ, ಇದು ಓದಬೇಕಾ? ಟೂ ಮೆನಿ ಟೆಸ್ಟ್ಸ್, ಕಾನ್ಸ್ಟೆಂಟ್ ಮಾಕ್ ಎಕ್ಸಾಮ್ಸ್, ವೀಕ್ಲಿ ಟೆಸ್ಟ್ ಆ್ಯಂಡ್ ಪ್ರಾಕ್ಟೀಸ್ ಪೇಪರ್ಸ್ ಲೀವ್ ಲಿಟಲ್ ಟೈಮ್ ಫಾರ್ ಆ್ಯಕ್ಚುಯಲ್ ಲರ್ನಿಂಗ್. ಇನ್ನೂ ಸರಿಯಾಗಿ ಓದೇ ಇರಲ್ಲ, ಎಕ್ಸಾಮ್ ಬರ್ತಾ ಇರೋ ಟೆಸ್ಟ್ ಬರಿತಾ ಇರ್ತೀರಾ, ಸುಮ್ಮನೆ ಹೋಗ್ತೀರಾ ಬರ್ತೀರಾ, ಅಲ್ಲೂ ಟೈಮ್ ವೇಸ್ಟ್, ಅದು ಟೈಮ್ ವೇಸ್ಟ್, ಇಲ್ಲಿ ಓದೋಕ್ಕಾಗಿರಲ್ಲ ಅಲ್ವಾ? ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ, ಲಾಸ್ಟಲ್ಲಿ ಸೊಲ್ಯೂಷನ್ನು ನೋಡೋಣ. ನೋ ಟೈಮ್ ಮ್ಯಾನೇಜ್ಮೆಂಟ್, ಜಗ್ಲಿಂಗ್ ಸ್ಕೂಲ್, ಕೋಚಿಂಗ್ ಆ್ಯಂಡ್ ಸೆಲ್ಫ್ ಸ್ಟಡಿ ವಿತೌಟ್ ಎ ಸ್ಟ್ರಕ್ಚರ್ ಪ್ಲ್ಯಾನ್ ಲೀಡ್ಸ್ ಟು ಕ್ವೆಸ್. ಸ್ಕೂಲ್ ಅಂದ ತಕ್ಷಣ ಸ್ಕೂಲ್ ಅಲ್ಲ, ಸ್ಕೂಲಿಂಗ್ ಅಂತ ಕರೆದೆ ಕಾಲೇಜೆಲ್ಲ ಸೇರುತ್ತೆ ಅಷ್ಟೇ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಆಂಗ್ಸೈಟಿ ಅಬೌಟ್ ಕವರಿಂಗ್ ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಸ್ಟಾಪ್ಸ್ ಯು ಫ್ರಮ್ ಫೋಕಸಿಂಗ್ ಆನ್ ವಾಟ್ ಟ್ರೂಲಿ ಮ್ಯಾಟರ್ಸ್. ಅಂದರೆ ಏನು ಓದಬೇಕು ಅನ್ನೋ ಗಮನದಿಂದ ಆಚೆಗೆ ಹೊಲ್ಟೋಗ್ತೀರಾ, ಪ್ರಾಕ್ಟೀಸ್ ಮಾಡೋದೆಲ್ಲ ಅವೇ ಹೊಲ್ಟೋಗುತ್ತೆ. ಸೊ ಇದಕ್ಕೋಸ್ಕರ ಸ್ಟ್ರಾಟಜಿಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಬೇಕು. ಪ್ಲ್ಯಾನ್ ಲೀಡ್ಸ್ ಟು ಕಯೋಸ್. ಅಂದರೆ ಕರೆಕ್ಟಾಗಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತಾನೆ ವರ್ಕೌಟ್ ಆಗುತ್ತೆ. ನೋಡ್ತಾ ಹೋಗೋಣ. 1 ಸಿಲೆಬಸ್ 2 ಟಾರ್ಗೆಟ್ಸ್, ಗೋಲ್ಡನ್ ರೂಲ್. ಇದು ಗೋಲ್ಡನ್ ರೂಲ್. ಇದು ಹೆಂಗೆ? ಸಿಲೆಬಸ್ ಒಂದೇ, PU ಬೋರ್ಡ್ ಎಕ್ಸಾಮ್ 50%, ಥಿಯರಿನಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಫಿಕ್ಸ್ಡ್ ಕ್ವಶನ್ಸ್ ಇರುತ್ತೆ. ಇಲ್ಲಿ KCETನಲ್ಲಿ ಅದೇ ಪ್ಯಾಟ್ರನಲ್ಲಿ ಕ್ವಶನ್ಸ್ ಖಂಡಿತ ಕೆಲವು ಬಂದೇ ಬರ್ತವೆ, ಸೇಮ್ ಅಂತ ಹೇಳಕ್ಕೆ ಬರೋದಿಲ್ಲ, ಸಿಮಿಲರ್ ವೇನಲ್ಲಿ. ಸೊ ಸ್ಕೋರ್ ಮಾಡ್ಬೋದು. ಮ್ಯಾಥಮೆಟಿಕ್ಸ್ನಲ್ಲಿ 45+, ಫಿಸಿಕ್ಸಲ್ಲಿ 45+, ಮಿಕ್ಕಿದ್ದು ಒಂದು ಮ್ಯಾಕ್ಸಿಮಮ್ ಕೆಮಿಸ್ಟ್ರಿನಲ್ಲಿ ಸ್ಕೋರ್ ಮಾಡಿದರೆ 160+ ಆಯಿತು ಅಂದರೆ ರ್ಯಾಂಕ್ ನಿಮ್ಮದೇ. ಓಕೆ. NCERT is equal to PU plus KCET. Master concepts once, score twice. The NCERT textbook forms the foundation for both exams. ಎರಡು ಎಕ್ಸಾಮ್ಸ್ಗೂ ನಿಮ್ಮ ಫೌಂಡೇಶನ್ ಕೊಡೋದೇ NCERT ಟೆಕ್ಸ್ಟ್ ಬುಕ್ಕು. ಮರಿಬೇಡಿ, ಅದನ್ನು ಪದೇ ಪದೇ ಹೇಳ್ತಿದ್ದೀನಿ. NCERT ಬುಕ್ನ ಓದಿ. Understanding this fundamental truth changes everything. Instead of treating PU and KCET as separate mountains to climb, view them as two sides of the same peak. When you deeply understand NCERT concepts, you are simultaneously preparing for descriptive board answers and quick MCQ solving. ಹೌದು, NCERT ಬುಕ್ ಓದ್ತಿದ್ದೀರಾ ಅಂದರೆ ಎರಡಕ್ಕೂ ರೆಡಿ ಆದಂಗೆ ನಿಮ್ಮ ರ್ಯಾಂಕು ನಿಮ್ಮ ಕಾಲೇಜ್ ಡಿಸೈಡ್ ಆಗೋದು NCERT ಟೆಕ್ಸ್ಟ್ ಬುಕ್ಕಿಂದಾನೆ. ಇಲ್ಲೇ ಪ್ರೂಫ್ ಇದೆ. ಇನ್ನೊಂದು ನನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಎಕ್ಸಾಮ್ ಆಗಿದ ತಕ್ಷಣ ಆದಮೇಲೆ ಅಯ್ಯೋ ಅದನ್ನು ಓದಿದ್ರೆ ಆಗೋಗಿರೋದೆ, ಅದೇ ಫೀಲ್ ಆಗಬಾರ್ದು ಅಂದರೆ NCERT ಬುಕ್ನ ಓದಿ, ರ್ಯಾಂಕ್ ನಿಮ್ಮದೇ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಸುಮ್ಮನೆ ಬ್ಲೈಂಡಾಗಿ ಓದೋಂಗಿಲ್ಲ. ಡೈಲಿ 3 ಪಾರ್ಟ್ ಸ್ಟ್ರಾಟಜಿ, ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗಿ, ಮ್ಯಾಕ್ಸಿಮಮ್ ವರ್ಕ್ ಆಗುತ್ತೆ. ಆಗಿಲ್ಲ ಬಿಯಾಂಡ್ ಹೋಗ್ತಿದೆ ಅಂದರೆ ನಿಮ್ಮ ಸ್ಟ್ರಾಟಜಿನಲ್ಲಿ ನೀವು ವರ್ಕ್ ಮಾಡ್ಬೋದು, ಬಟ್ ವರ್ಕ್ ಮಾಡೋದು ಮಾಡಲೇಬೇಕು. ಆಗ್ತಿಲ್ಲ ಅಂದರೆ ಈ ಸ್ಟ್ರಾಟಜಿ ಅಪ್ಲೈ ಮಾಡಿ. So break your study time into focused segments that address both examination patterns systematically. 40% to PU writing practice, focus on structured answers, diagrams and descriptive explanation for board exam patterns. Board exam patterns ಅಲ್ಲಿ ಒಂದು ದಿನ ಅಂದಾಗ 40% ಅದು ಕೊಟ್ಬಿಡಿ, ಪ್ರಾಕ್ಟೀಸ್ ಮಾಡ್ತೀರಾ. ನೆಕ್ಸ್ಟ್ ಬ್ರೇಕ್ ತೊಗೊಂಡು ಟಿಫನ್ ಮಾಡೋದು,
ಪೇರೆಂಟ್ಸ್ ಹತ್ರ ಮಾತಾಡೋದು ಕ್ಲೋಸ್ ಆಗಿ ಕಾಮ್ ಆಗಿ ಸೈಕ್ ಆಯಿತು ಅಂದರೆ ಮತ್ತೆ ಬಂದು ಓದ್ಬಿಡಿ ಸುಮ್ಮನೆ. 40% KCET MCQ practice. Build speed and accuracy through multiple choice questions and time bound practice sessions. ಸೊ ಈ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಥಿಯರಿ ಓದೋದು, ಅದ್ರ ಬೇಸ್ ಮೇಲೆ ಸಾಲ್ವ್ ಮಾಡ್ತೀರಾ, ಇಲ್ಲ ಬೇರೆ ಚಾಪ್ಟರ್ ಓದ್ತೀರಾ, ಇಲ್ಲ ನಿಮಗೆ ಬಯಾಲಜಿ ಇಷ್ಟ ಆಗುತ್ತೆ ಅದನ್ನು ಓದ್ತೀರಾ, ಇಲ್ಲ ಫಿಸಿಕ್ಸು ಮ್ಯಾಥ್ಸು ಕೆಮಿಸ್ಟ್ರಿ ಇದು ಬೇಸ್ ಮೇಲೆ ಇಂಜಿನಿಯರಿಂಗ್ ಆದರೆ ಕೆಮಿಸ್ಟ್ರಿ ಅನ್ನೋ ಟೆಕ್ಸ್ಟ್ ಬುಕ್ ಓದಬೇಕಾಗುತ್ತೆ. ಸೊ ಸಾಲ್ವ್ ಮಾಡಬೇಕಾಗುತ್ತೆ ಕ್ವಶನ್ಸು. ಇನ್ ಬಿಟ್ವೀನ್ ಯಾರನ್ನೂ ಮಾತಾಡ್ಸೋದು ಬೇಡ ಅನ್ನೋಂಗಿದ್ರೆ ಮೊಬೈಲ್ ಅಂತೂ ಮುಟ್ಟಬೇಡಿ. 1 hour ಅರ್ಧ ಗಂಟೆ 10 ನಿಮಿಷ ಅಂತ ಹೋಗ್ತೀವಿ, 1 hour ಆದರೂ ರೀಲ್ಸ್ ಎತ್ತಾನೆ ಇರ್ತೀವಿ. ನಂದು ಪ್ರಾಬ್ಲಮ್ ಅದೇ. 20% ಕಾನ್ಸೆಪ್ಟ್ ರಿವಿಷನ್. ಸ್ಟ್ರೆಂಥನ್ ಫಂಡಮೆಂಟಲ್ಸ್ ಬೈ ರಿವಿಸಿಟಿಂಗ್ ಕೀ ಕಾನ್ಸೆಪ್ಟ್ಸ್ ಫಾರ್ಮುಲಾ ಆ್ಯಂಡ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ರೆಗ್ಯುಲರ್ಲಿ. ಓದಿರ್ತೀವಿ, ಮತ್ತೆ ಸಾಯಂಕಾಲ ಆದಮೇಲೆ ಅಷ್ಟು ಓದಿದ್ದೀನಿ ಬಿಟ್ಟಾಕ್ಬಿಡೋದಲ್ಲ. ಓದಿರೋದನ್ನು ರಿವಿಷನ್ ಮಾಡಿದ್ರೇ ಮೆಮೊರಿನಲ್ಲಿ ಕೂತ್ಕೊಳ್ಳುತ್ತೆ. ನಮಗೆ ದೇವ್ರು ಕೊಟ್ಟಿರೋ ಒಳ್ಳೆ ಗಿಫ್ಟ್ ಏನಂದರೆ ಮರೆಯೋದು. ಯಾವುದು? ಸಬ್ಜೆಕ್ಟ್ ಮಾತ್ರನೇ. ಬೇಡದಿರೋದೆಲ್ಲ ಮೈಂಡಲ್ಲಿ ಕೂತಿರ್ತವೆ, ಏನು ಮಾಡೋಕ್ಕೂ ಆಗಲ್ಲ. ಸೊ pro tips, this ratio ensures you are equally prepared for lengthy board answers and rapid KCET solving without neglecting either format. ಎರಡು ನೆಗ್ಲೆಕ್ಟ್ ಮಾಡಿದ್ರೆ ಪ್ಯಾರಲಲ್ ಆಗಿ ಕವರ್ ಮಾಡ್ಕೊಂಡು ಹೋಗ್ತೀರಾ. ಇವಾಗಿಂದ ಪ್ರೀಶಿಯಸ್ ಟೈಮ್ ನಿಮ್ಮದು. ನೆಕ್ಸ್ಟು ವೀಕ್ಲಿ ಬ್ಲೂ ಪ್ರಿಂಟ್ ಅದು ನೀವು ಚೂಸ್ ಮಾಡಿದ್ರೆ ಅದು ಬ್ಲೂ ಪ್ರಿಂಟ್ ನಿಮಗೆ ಆಗುತ್ತೆ. ಪವರ್ ರೂಟೀನ್ ಮಂಡೇ ಟು ಫ್ರೈಡೇ ಕಾನ್ಸೆಪ್ಟ್ಸ್ ಪ್ಲಸ್ MCQs. ಡೆಡಿಕೇಟ್ weekdays to learning new topics from NCERT, understanding core concepts deeply and practicing MCQs immediately to reinforce learning. Alternate between subjects daily. ಯಾವ ದಿನ? ಶುಕ್ರವಾರ ಅಯ್ಯೋ ಫಿಸಿಕ್ಸ್ ಓದಬಾರ್ದು, ಮಂಗಳವಾರ ಮ್ಯಾಥ್ಸ್ ಓದಬಾರ್ದು, ಇಲ್ಲ ಎಲ್ಲ ವಾರ ಎಲ್ಲ ಬೆಳ್ಳು ಬೇಕು ನಮಗೆ, ಎಲ್ಲ ದಿನ ಬೇಕು. ಆ ಡೇಟು ಆಡ್ ನಂಬರ್ಸು ಈವನ್ ನಂಬರ್ಸ್ ಅಲ್ಲ. ಸೈಂಟಿಫಿಕ್ ಆಗಿ ನೀವು ಕ್ಲಾರಿಟಿ ಆಗಿರಿ. ಎಲ್ಲ ದಿನವೂ ಒಳ್ಳೆಯದೇ, ನನ್ನ ಪ್ರಕಾರ ಎಲ್ಲ ದಿನವೂ ಒಳ್ಳೆಯದೇ. ಬಲಗೈಯೂ ಬೇಕು, ಎಡಗೈ ಬೇಕು ನನಗೆ. ಬಲಗೈ ಅಂದರೆ ಆಗೋದಿಲ್ಲ, ಎಡಗೈಯೂ ಬೇಕು ನನಗೆ. ಸೊ ಸಾಟರ್ಡೆ ಬೋರ್ಡ್ ರೈಟಿಂಗ್ ಪ್ರಾಕ್ಟೀಸ್. ಫೋಕಸ್ ಎಂಟೈರ್ಲಿ ಆನ್ ರೈಟಿಂಗ್ ಕಂಪ್ಲೀಟ್ ಆನ್ಸರ್ಸ್ ಫಾರ್ PU ಬೋರ್ಡ್ ಎಕ್ಸಾಮ್ ಪ್ಯಾಟ್ರನ್. ಟೈಮ್ ಯುವರ್ ಸೆಲ್ಫ್ ಪ್ರಾಕ್ಟೀಸ್ ಡಯಾಗ್ರಾಮ್ಸ್ ಆ್ಯಂಡ್ ಪರ್ಫೆಕ್ಟ್ ಯುವರ್ ಪ್ರೆಸೆಂಟೇಷನ್ ಸ್ಟೈಲ್ ಫಾರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಹೌದು, ನಿಮ್ಮ ಪ್ರೆಸೆಂಟೇಷನ್ ಕ್ಲಿಯರ್ ಕಟ್ ಆಗಿದ್ರೇ ನಮಗೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಇಂಪ್ರೆಷನ್ ಬರುತ್ತೆ. ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸ್ಟಾರ್ಟಿಂಗ್. ಅದಕ್ಕೆ ಡಯಾಗ್ರಾಮ್ ಆಗಿ ಇಂಪ್ರೆಸ್ ಮಾಡಬೇಕಾದ್ರೆ ಫಿಸಿಕ್ಸಲ್ಲಿ ಡಯಾಗ್ರಾಮ್ಸ್ ಇಂಪಾರ್ಟೆಂಟು, ಬಯಾಲಜಿನಲ್ಲಿ ಇಂಪಾರ್ಟೆಂಟೇ. ಫಿಸಿಕ್ಸಿಗೆ ಡಯಾಗ್ರಾಮೆಟಿಕ್ ಇದ್ದರೆ ನಾವು ಇಂಪ್ರೆಸ್ ಆಗೋದು, ನೆನಪಿರಲಿ. ಸಂಡೇ ಫುಲ್ ಮಾರ್ಕ್ ಪ್ಲಸ್ ಅನಾಲಿಸಿಸ್. ಟೇಕ್ ಎ ಕಂಪ್ಲೀಟ್ KCET ಮಾಕ್ ಟೆಸ್ಟ್ ಅಂಡರ್ ಎಕ್ಸಾಮ್ ಕಂಡೀಷನ್ಸ್. ಸ್ಪೆಂಡ್ ಈಕ್ವಲ್ ಟೈಮ್ ಅನಲೈಸಿಂಗ್ ಮಿಸ್ಟೇಕ್ಸ್, ಅಂಡರ್ಸ್ಟ್ಯಾಂಡಿಂಗ್ ವೈ ಯು ಗಾಟ್ ಕ್ವಶನ್ಸ್ ರಾಂಗ್ ಆ್ಯಂಡ್ ನೋಟಿಂಗ್ ಪ್ಯಾಟ್ರನ್ಸ್ ಫಾರ್ ಇಂಪ್ರೂವ್ಮೆಂಟ್. ಇಲ್ಲೇನು ಮಾಡಬೇಕು? ಸಂಡೇ ಅಂದಾಗ ಮಾಕ್ ಟೆಸ್ಟ್ ಏನಾದರೂ ಬರೀತೀರಾ, ಬರ್ದಿದ್ದಾದಮೇಲೆ ಅದನ್ನು ರೀಚೆಕ್ ಮಾಡಬೇಕು. ಅದು ಎಲ್ಲೇ ಮಿಸ್ಟೇಕ್ ಆಗ್ತಿದೆ ಚೆಕ್ ಮಾಡಬೇಕು, ಅಲ್ಲಿ ಕರೆಕ್ಷನ್ ಮಾಡ್ಕೊಬೇಕು. ಹೆಂಗಾಯಿತು ಅಂತ ನಿಮಗೆ ಮೈಂಡಲ್ಲಿ ಆಗುತ್ತೆ, ಫಿಯರ್ ಬರುತ್ತೆ. ಮತ್ತೆ ಬೋರ್ಡ್ ಎಕ್ಸಾಮು ಒಂದು ತೊಗೊಂಬೇಡಿ, ಏನೂ ತೊಂದರೆ ಆಗಲ್ಲ. ಅಟ್ಲೀಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಚೆನ್ನಾಗಿ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. KCET ಮತ್ತೆ ಕ್ವಶನ್ ಸಾಲ್ವ್ ಮಾಡ್ತೀರಾ. ಸೊ ಹೌ ಟು ಸ್ಟಡಿ ಈಚ್ ಸಬ್ಜೆಕ್ಟ್ ಡಿಮ್ಯಾಂಡ್ಸ್ ಎ ಯೂನಿಕ್ ಅಪ್ರೋಚ್ ರಿಸ್ಟ್ ಮೇಂಟೈನಿಂಗ್ ದ ಡ್ಯುಯಲ್ ಪ್ರಿಪರೇಷನ್ ಫಿಲಾಸಫಿ. ಸೊ ನೋಡೋಣ. ಫಿಸಿಕ್ಸ್ ಮಾಸ್ಟರ್ ಫಾರ್ಮುಲಾ ಡೆರಿವೇಷನ್ ಫಾರ್ ಬೋರ್ಡ್ ಎಕ್ಸಾಮ್. ಇವೆಲ್ಲ ಫಿಸಿಕ್ಸಲ್ಲಿ ಕಾಮನ್ ಪಾಯಿಂಟ್ಸ್ ಬೇಕಾಗುತ್ತೆ ಅಂದರೆ ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಬರ್ತಿರುತ್ತೆ, ಸಾಲ್ವ್ ಮಾಡ್ತೀರಾ. ಸಾಲ್ವ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿತ್ ಡಿಫರೆಂಟ್ ವೇರಿಯೇಷನ್ಸ್. ಪ್ರಾಕ್ಟೀಸ್ MCQs ಫೋಕಸಿಂಗ್ ಆನ್ ಕಾನ್ಸೆಪ್ಟ್ ಅಪ್ಲಿಕೇಶನ್ ಆ್ಯಂಡ್ ನ್ಯೂಮರಿಕಲ್ ಶಾರ್ಟ್ಕಟ್ಸ್. ಈ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ MCQs ಆದಷ್ಟು ಸಾಲ್ವ್ ಮಾಡ್ತಿದ್ರೆ ನಿಮಗೆ ಶಾರ್ಟ್ಕಟ್ಸ್ ಬರೋದು. ಇನ್ಯಾರಾದರೂ ಹೇಳ್ಕೊಡ್ತಾರ ಶಾರ್ಟ್ಕಟ್ಸ್ ಅಂದರೆ ಇಲ್ಲ, ನೀವು ಸಾಲ್ವ್ ಮಾಡ್ತಿದ್ರೆ ನಿಮಗೆ ಬಿಲ್ಡ್ ಆಗುತ್ತೆ ಶಾರ್ಟ್ಕಟ್ಸ್. ಹೌದು. ಮೆಮೊರೈಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಆ್ಯಂಡ್ ಯೂನಿಟ್ಸನ್ನು ರಿವೈಸ್ ಮಾಡ್ಕೊತಿರ್ಬೇಕು. ಯಾಕಂದರೆ ಡಿಸ್ಟೆನ್ಸಸ್ ಅಂದಾಗ ಸೆಂಟಿಮೀಟ್ರಲ್ಲಿ ತೊಗೊತೀವಿ, ಮೀಟರ್ ಕನ್ವರ್ಟ್ ಮಾಡ್ತಿರ್ತೀವಿ. ಕೆಲವು ಸಲ ಡಿಸ್ಟೆನ್ಸಸ್ ಆಪ್ಷನ್ಸಲ್ಲೂ ನೀವು ಚೆಕ್ ಮಾಡ್ತಿರ್ಬೇಕು. ಯಾವ ಆಪ್ಷನ್ ಯಾವುದ್ರ ಬೇಸ್ ಮೇಲೆ ಕೊಟ್ಟಿದ್ದಾನೆ, ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಮೀಟ್ರಲ್ಲಿ ಕೊಟ್ಟಿದ್ದಾನೆ ಅಂತ. ಹೌದು. ಕೆಮಿಸ್ಟ್ರಿಲಿ ಅಂದಾಗ NCERT ಈಸ್ ಯುವರ್ ಬೈಬಲ್. ರೀಡ್ ಲೈನ್ ಬೈ ಲೈನ್. ಹೌದು, ಓದಲೇಬೇಕು. ರೈಟ್ ಕೆಮಿಕಲ್ ರಿಯಾಕ್ಷನ್ಸ್ ರಿಪೀಟೆಡ್ಲಿ ಫಾರ್ ಮಸಲ್ ಮೆಮೊರಿ. ರಿಯಾಕ್ಷನ್ಸ್ ಬರ್ತಿದ್ರೆ ಅದ್ರ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾರೆ, ಈಸಿಯಾಗಿ ಆನ್ಸರ್ ಮಾಡಬೇಕು ಅಂದರೆ ಇದನ್ನು ಓದಲೇಬೇಕು, ಪ್ರಾಕ್ಟೀಸ್ ಮಾಡಬೇಕು. ಕ್ರಿಯೇಟ್ ಕ್ವಿಕ್ ರೆಫರೆನ್ಸ್ ನೋಟ್ಸ್ ಫಾರ್ ಆರ್ಗ್ಯಾನಿಕ್ ಮೆಕ್ಯಾನಿಕ್ಸ್. ಫೋಕಸ್ ಆನ್ NCERT ಇನ್ ಟೆಕ್ಸ್ಟ್ ಕ್ವಶನ್ಸ್ ಆ್ಯಂಡ್ ಎಕ್ಸಸೈಸಸ್ ಥರೋಲಿ. NCERT ತೊಗೊಂಡು ಈ ಕ್ವೆಶನ್ಸ್ ಏನಾದರೂ ರಿಯಾಕ್ಷನ್ಸ್ ಏನಾದರೂ ಸಾಲ್ವ್ ಮಾಡ್ತಾನೆ ಇರಬೇಕು. ಎಕ್ಸಾಮ್ ಮುಂಚೆ ಹೋಗಿದೆ ಅದು ಶಾರ್ಟ್ ಕಟ್ಸ್ ಥರ ಏನೇನು ಶಾರ್ಟ್ ಲಿಸ್ಟಲ್ಲಿ ಏನಾದರೂ ಬರ್ಕೊಂಡಿದ್ರೆ ಅಂದರೆ ಎಕ್ಸಾಮ್ ಮುಂಚೆ ನೋಡ್ಕೊಂಡು ಹೋಗಿರ್ಬೇಕು. ನಾನು ಹಂಗೆ ಕೆಮಿಸ್ಟ್ರಿ ಓದ್ತಾ ಇದ್ದಿದ್ದು. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನಾನು ರಿಯಾಕ್ಷನ್ಸ್ ಒಂದು ಕಣ್ಣಾಯಿಸ್ಬಿಟ್ಟು ಹೋಗ್ತಾ ಇದ್ದೆ. ಹೋಗಿದ ತಕ್ಷಣ ಅದು ಬಂದಿದೆಯಾ ಅದನ್ನು ಫಸ್ಟ್ ಬಿಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಮರು ಜಾಸ್ತಿ ಕೆಮಿಸ್ಟ್ರಿಯಲ್ಲಿ. ಮ್ಯಾಥಮೆಟಿಕ್ಸು ಯಾಕಂದರೆ ಇದು ಲಾಜಿಕ್ಕಾಗಿ ವರ್ಕ್ ಆಗುತ್ತೆ ಇವೆರಡು. ಇಲ್ಲಿ ಲಾಜಿಕ್ ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಬಟ್ ಥಿಂಕಿಂಗ್ ಬೇಕಲ್ಲಿ. ಬಿಲ್ಡ್ ಸ್ಪೀಡ್ ಥ್ರೂ ಟೈಮ್ಡ್ ಪ್ರಾಕ್ಟೀಸ್ ಸೆಷನ್ಸ್.
Focus on accuracy before attempting faster methods. Solve previous year questions, PYQs from both exams. Mastering theorems and proofs for ಬೋರ್ಡ್ ರೈಟಿಂಗ್. ಬೋರ್ಡ್ ರೈಟಿಂಗ್ಗೆ ಥಿಯರಮ್ಸ್ ಎಲ್ಲ ಕ್ಲಾರಿಟಿ ಬರುತ್ತೆ. ಬಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಯೂಶಲಿ ಹೆಂಗೆ ವರ್ಕ್ ಆಗುತ್ತೆ ನಾನು ನೋಡ್ದಂಗೆ, ನೀವು ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದೀರಾ ಅಂದರೆ ಅವ್ರು ಇನ್ಯಾವುದೋ ಪ್ರಾಬ್ಲಮ್ ಕೊಟ್ಟರು ನಿಮ್ಮ ಮೈಂಡ್ ಆಲ್ರೆಡಿ ಬಿಲ್ಡ್ ಆಗಿರುತ್ತೆ ಬೇರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ. ಅದಕ್ಕೆ ಈ MCQ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಹೌದು ಫ್ಯಾಕಲ್ಟೀಸ್ ಏನು ರೆಫರೆನ್ಸ್ ತೊಗೊತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ತಾನೆ. ಮತ್ತೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕಲ್ವಾ. ಬೆಸ್ಟ್ ಲಾಜಿಕ್ ಇದು. ನಾವು ಇನ್ನೇನು ಡಿಫ್ರೆಂಟಾಗಿ ಎಲ್ಲೆಲ್ಲಿಂದನೂ ಬರಲ್ಲ, ಅಲ್ಲಿಂದಲೇ ಬರೋದು. ನಾವು ಹಿಂದೆ ಆಗಿರೋದನ್ನು ಮರಿಬಾರ್ದು ಅಂತಾರೆ, ಹಿಂದೆ ಕೊಟ್ಟಿರೋದನ್ನು ಮರಿಬಾರ್ದು, ಸಾಲ್ವ್ ಮಾಡಬೇಕು. ಅವಾಯ್ಡ್ ದೀಸ್ ಕಾಮನ್ ಮಿಸ್ಟೇಕ್ಸ್. ಇಲ್ಲಿ ಸ್ವಲ್ಪ ವಾರ್ನಿಂಗ್ ಥರನೇ ಇದು. ಓನ್ಲಿ ಸಾಲ್ವಿಂಗ್ MCQs, ನೆಗ್ಲೆಕ್ಟಿಂಗ್ ಬೋರ್ಡ್ ರೈಟಿಂಗ್ ಪ್ರಾಕ್ಟೀಸ್ ವಿಲ್ ಕಾಸ್ಟ್ ಯು ಮಾರ್ಕ್ಸ್ ಇನ್ PU ಎಕ್ಸಾಮ್ಸ್. ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ರಿಕ್ವೈರ್ ಎ ಡಿಫ್ರೆಂಟ್ ಸ್ಕಿಲ್ ಸೆಟ್ ದಟ್ MCQs ಡೋಂಟ್ ಡೆವಲಪ್. MCQs ಇಂದ ಡೆವಲಪ್ ಆಗಲ್ಲ. ಬೋರ್ಡ್ ಎಕ್ಸಾಮ್ಗೆ ಈ ಸ್ಟ್ರಾಟಜಿ ಇವಾಗ ಸಾಲ್ವ್ ಮಾಡ್ತಿರ್ತೀರ, ಬಟ್ ಗಿವನ್ ಡೇಟಾ ಫಾರ್ಮುಲಾ ಎಲ್ಲ ಬರೆಯೋದು ಬೋರ್ಡ್ ಎಕ್ಸಾಮಲ್ಲಿ ಬರೀಬೇಕು. MCQಸೇ ಸಾಲ್ವ್ ಮಾಡ್ಬಿಟ್ಟು ಬೋರ್ಡ್ ಎಕ್ಸಾಮಲ್ಲಿ ಹೆಂಗೆ ಬರೆಯೋದು ಗೊತ್ತಾಗಿಲ್ಲ ಅಂದರೆ ಹೋಯ್ತಲ್ಲಿ. ಸ್ಕಿಪ್ಪಿಂಗ್ ರೈಟಿಂಗ್ ಪ್ರಾಕ್ಟೀಸ್. ಯು ಮೇ ನೋ ದ ಕಾನ್ಸೆಪ್ಟ್ ಬಟ್ ಕೆನ್ ಯು ಎಕ್ಸ್ಪ್ಲೈನ್ ಇಟ್ ಇನ್ 5 marks. ರೆಗ್ಯುಲರ್ ರೈಟಿಂಗ್ ಪ್ರಾಕ್ಟೀಸ್ ಬಿಲ್ಡ್ಸ್ ದಿಸ್ ಕ್ರೂಷಿಯಲ್ ಎಕ್ಸಾಮಿನೇಷನ್ ಸ್ಕಿಲ್. ಬರೆಯೋ ಮೆಥಡ್ ಒಂದು ಸ್ಕಿಲ್, ಒಂದು ಫಾರ್ಮೆಟ್ ಆಗಿ. ಇವಾಗ ಎಕ್ಸಾಮ್ ಪೇಪರ್ ಬರುತ್ತೆ, ಫಸ್ಟ್ ಏನು ಮಾಡಬೇಕು, ಕ್ಲಿಯರ್ ಕಟ್ ಇರೋದನ್ನು ಫಸ್ಟ್ ಕಾನ್ಸೆಪ್ಟ್ಸ್ ಎಲ್ಲ ಬರೆದ್ಬಿಡ್ಬೇಕು. ಆಮೇಲೆ ಸ್ವಲ್ಪ ಹಂಗೂ ಹಿಂಗೂ ಡೌಟಿರೋದ್ರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಎಕ್ಸ್ಟ್ರಾ ಅಂತೂ ಅಟೆಂಡ್ ಮಾಡಲೇಬೇಕು ಬೋರ್ಡ್ ಎಕ್ಸಾಮಲ್ಲಿ, ಎಸ್ಪೆಷಲಿ ಪ್ರಾಬ್ಲಮ್ಸು. ಸೊ ನೋ ರಿವಿಷನ್ ಸ್ಟ್ರಾಟಜಿ. ರಿವಿಷನ್ ಮಾಡಿಲ್ಲ ಅಂದ್ರೂ ತಪ್ಪೆ. ಸ್ಟಡಿಂಗ್ ನ್ಯೂ ಟಾಪಿಕ್ಸ್ ಕಂಟಿನ್ಯೂಸ್ಲಿ ವಿತೌಟ್ ರಿವಿಸಿಟಿಂಗ್ ಓಲ್ಡ್ ಒನ್ಸ್ ಮೀನ್ಸ್ ಯು ವಿಲ್ ಫರ್ಗೆಟ್ 70% ಆಫ್ ವಾಟ್ ಯು ಲರ್ನ್ಡ್ ವಿತಿನ್ ವೀಕ್ಸ್. ಹೌದು, ಓದಿರೋದನ್ನು ಬಿಟ್ಕೊಂಡು ಹೋಗಿ ಮತ್ತೆ ಹೊಸ ಓದ್ತೀರ ಅಂತ ಹಳೆದೆಲ್ಲ ಹೋಗ್ತಾ ಇರುತ್ತೆ ಗಾಳಿಗೆ. ಸ್ಟಡಿಂಗ್ ವಿತೌಟ್ ಎ ಪ್ಲ್ಯಾನ್, ರ್ಯಾಂಡಮ್ ಟಾಪಿಕ್ ಹೋಪಿಂಗ್ ಕ್ರಿಯೇಟ್ಸ್ ದ ಇಲ್ಯೂಷನ್ ಆಫ್ ಪ್ರೊಡಕ್ಟಿವಿಟಿ ಲಿಸ್ಟ್. ಡೆಲಿವರಿಂಗ್ ಮಿನಿಮಮ್ ರಿಸಲ್ಟ್ಸ್ ಸ್ಟ್ರಕ್ಚರ್ ಈಕ್ವಲ್ಸ್ ಸಕ್ಸಸ್. ಸೊ ಒಂದು ಪ್ಲ್ಯಾನ್ ಅಂದರೆ ಏನು? ಏನು ಪ್ಲ್ಯಾನ್ ಎಲ್ಲ ಪ್ಲ್ಯಾನ್ ಅಂತಾರೆ. ಏನು ಪ್ಲ್ಯಾನು? ಓದಬೇಕು, ಇಷ್ಟು ಓದಬೇಕು ಅಂದ್ಕೊಂಡಿದ್ದೀವಿ. ಓದಬೇಕಾ ಇಲ್ವಾ? ಓದಬೇಕು. ಓದಿದಾದ್ಮೇಲೆ ಇನ್ ಬಿಟ್ವೀನ್ ಏನಾದರೂ ಡಿಸ್ಟ್ರಾಕ್ಟ್ ಆಯಿತಾ? ಇಲ್ಲ, ನಿಮ್ಮ ಪ್ಲ್ಯಾನ್ ಆಲ್ರೆಡಿ ಸೆಟ್ ಆಗಿದೆ, ಓದಬೇಕು. ಅದೇ ಪ್ಲ್ಯಾನು. ಎಕ್ಸಿಕ್ಯೂಟ್ ಮಾಡೋದೇ ಪ್ಲ್ಯಾನ್. ಆ್ಯಕ್ಚುಲಿ ಪ್ಲ್ಯಾನ್ ಅಂದರೆ ಎಕ್ಸಿಕ್ಯೂಟ್ ದಟ್ ವಾಟ್ ಯು ಆರ್ ಥಿಂಕಿಂಗ್ ದಟ್ ಯು ಶುಡ್ ಎಕ್ಸಿಕ್ಯೂಟ್. ಸೊ ರೆಕಗ್ನೈಸಿಂಗ್ ದೀಸ್ pitfalls early gives you a massive advantage. Most students fail not because they don't work hard but because they work without strategy. ಒಂದು ಸ್ಟ್ರಾಟಜಿ ಅಂದರೆ ಕೆಲವು ಸಬ್ಜೆಕ್ಟ್ಸ್ ಇರ್ತವೆ, ಎಸ್ಪೆಷಲಿ ಹೇಳಬೇಕು ಅಂದರೆ ಈ ನಾರ್ಮಲ್ ಸಬ್ಜೆಕ್ಟ್ಸು, ಬಯಾಲಜಿ ಅಂದಾಗ, ಕೆಮಿಸ್ಟ್ರಿ ಅಂದಾಗ ಓದಬೇಕು ಅಂತಿರೋದು, ಓದಲೇಬೇಕು ಅದನ್ನು. ಸೊ ಥಿಯರಿಟಿಕಲ್ ಆಗಿರೋದ್ರಿಂದ ಓದಿದ್ರೆ ಯೂಶಲಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತಿರ್ಬೋದು ಅಲ್ವಾ. ಇನ್ನೊಂದು ಸ್ಮಾಲ್ ಥಿಂಗ್ ಇದೆ, ದ 3R ರಿವಿಷನ್ ಫಾರ್ಮುಲಾ. ರಿವೈಸ್, ರೀಟೆಸ್ಟ್, ರೀಕರೆಕ್ಟ್. ಅದನ್ನು ತಗೊಳ್ಳಿ. ಗೋ ಥ್ರೂ ಯುವರ್ ನೋಟ್ಸ್ ಆ್ಯಂಡ್ NCERT ಸಿಸ್ಟಮ್ಯಾಟಿಕಲಿ. ಡೋಂಟ್ ಜಡ್ಜ್, ರೀಡ್ ಆ್ಯಕ್ಟಿವ್ಲಿ, ರೀಕಾಲ್ ಕಾನ್ಸೆಪ್ಟ್ಸ್ ಬಿಫೋರ್ ಚೆಕಿಂಗ್ ಯುವರ್ ನೋಟ್ಸ್. ಚೆಕ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನೀವೇ ರೀಚೆಕ್ ಮಾಡ್ಕೊಳ್ಳಿ, ಬರ್ದಿರೋದ್ರಲ್ಲಿ ಎಲ್ಲಾದರೂ ಮಿಸ್ಟೇಕ್ ಆಗಿದೆಯಾ ಅಂತ, ಅದನ್ನು ಅಳವಡಿಸ್ಕೊಳ್ಳಿ. ರೀಟೆಸ್ಟ್, ಸಾಲ್ವ್ ಕ್ವಶನ್ಸ್ ಆನ್ ರಿವೈಸ್ಡ್ ಟಾಪಿಕ್ಸ್ ಇಮಿಡಿಯೇಟ್ಲಿ. ದಿಸ್ ಐಡೆಂಟಿಫೈಸ್ ಗ್ಯಾಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಿಚ್ ದ ಕಾಂಟೆಂಟ್ ಈಸ್ ಫ್ರೆಶ್ ಇನ್ ಯುವರ್ ಮೈಂಡ್. ಸೊ ರೀಟೆಸ್ಟ್ ಮಾಡ್ತಿರ್ಬೇಕಾದ್ರೆ, ಮಾಡಿರ್ತೀರಿ, ಟೆಸ್ಟ್ ಆಲ್ರೆಡಿ ಬರ್ದಿರ್ತೀರಿ, ಯಾವಾಗೋ ಬರ್ದಿರ್ತೀರ, ಮತ್ತೆ ರೀಟೆಸ್ಟ್ ತೊಗೊತಿರ್ಬೇಕು. ಯಾಕಂದರೆ ಅಲ್ಲಿ ಮಿಸ್ಟೇಕ್ಸ್ ಮಾಡಿರ್ತೀರ, ಮಿಸ್ಟೇಕ್ಸ್ ರೆಕ್ಟಿಫೈ ಮಾಡೋದಕ್ಕಾದ್ರೂ ಮಾಡ್ತಿರ್ಬೇಕು. Recorrect, analyze every mistake thoroughly, write down why you got it wrong and the correct approach. This prevents repeating errors. ಸೊ ಕರೆಕ್ಷನ್ ಅನ್ನೋದು ಮಾಡ್ತೀರಿ, ಅಲ್ಲೇನಾಗುತ್ತೆ ನಿಮ್ಮ ಮಿಸ್ಟೇಕ್ಸ್ನೆಲ್ಲ ರೀಕಲೆಕ್ಟ್ ಮಾಡ್ತಿರ್ಬೋದು. ಸೊ ಅದು ಬೆನಿಫಿಟ್ ಆಗುತ್ತೆ. ಫಾಲೋ ದಿಸ್ ಸೈಕಲ್ ಫಾರ್ ಈಚ್ ಚಾಪ್ಟರ್. ದ 3R ಫಾರ್ಮುಲಾ ಎನ್ಶ್ಯೂರ್ಸ್ ದಟ್ ವಾಟ್ ಯು ಸ್ಟಡಿ ಆ್ಯಕ್ಚುಲಿ ಸ್ಟೇಸ್ ವಿತ್ ಯು ಅಂಟಿಲ್ ಎಕ್ಸಾಮ್ ಡೇ ಆ್ಯಂಡ್ ಬಿಯಾಂಡ್. ಹೌದು, ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ರಿವೈಸು ಮಾಡ್ತೀವಿ, ಎಸ್ಪೆಷಲಿ ರಿವೈಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ನನ್ನ ಪ್ರಕಾರ. ರಿವೈಸ್ ಮಾಡಿಲ್ಲ ಅಂದರೆ ವರ್ಕ್ ಆಗೋದಿಲ್ಲ. ಓಕೆ, ಸೊ ಯು ಕ್ಯಾನ್ ಕ್ರ್ಯಾಕ್ ಬೋತ್ ಡಿಸಿಪ್ಲಿನ್ ಟುಡೇ, ಟಾಪ್ ರ್ಯಾಂಕ್ ಟುಮಾರೋ. ಇವತ್ತು ಡಿಸಿಪ್ಲಿನ್ ಆಗಿದ್ದೀರಾ, ನಾಳೆ ರ್ಯಾಂಕ್ ನಿಮ್ಮದೇ ಆಗುತ್ತೆ. ಸೊ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಬಿಫೋರ್ ಯು ಹ್ಯಾವ್ ಸಕ್ಸಸ್ಫುಲಿ ಬ್ಯಾಲೆನ್ಸ್ಡ್ PU ಬೋರ್ಡ್ ಆ್ಯಂಡ್ KCET ಪ್ರಿಪರೇಷನ್. ದ ಡಿಫರೆನ್ಸ್ ಬಿಟ್ವೀನ್ ದೋಸ್ ಹೂ ಸಕ್ಸೀಡ್ ಆ್ಯಂಡ್ ದೋಸ್ ಹೂ ಸ್ಟ್ರಗಲ್ ಇಸಂಟ್ ಇಂಟೆಲಿಜೆಂಟ್ ಆರ್ ಲಕ್. ಇಟ್ಸ್ ಹ್ಯಾವಿಂಗ್ ದ ರೈಟ್ ಸ್ಟ್ರಾಟಜಿ ಆ್ಯಂಡ್ ದ ಡಿಸಿಪ್ಲಿನ್ಡ್ ಟು ಫಾಲೋ ಇಟ್ ಕನ್ಸಿಸ್ಟೆಂಟ್ಲಿ. ಸ್ಟ್ರಾಟಜಿ ಮತ್ತು ಲಕ್ ಇಲ್ಲೆಲ್ಲ ಅಷ್ಟು ವರ್ಕ್ ಆಗಲ್ಲ, ಪ್ರಾಕ್ಟೀಸ್ ಅನ್ನೋದೇ ಮಾಡಿದ್ರೇ ವರ್ಕ್ ಆಗುತ್ತೆ KCETನಲ್ಲಿ. ಹೌದು, ಎವ್ರಿ ಸಿಂಗಲ್ ಡೇ ಆಫ್ ಫೋಕಸ್ಡ್ ಪ್ರಿಪರೇಷನ್ ಕಾಂಪೌಂಡ್ಸ್. ಎವ್ರಿ ಮಾಕ್ ಟೆಸ್ಟ್ ಅನಲೈಸ್ಡ್ ಮೇಕ್ಸ್ ಯು ಶಾರ್ಪರ್. ಎವ್ರಿ ಕಾನ್ಸೆಪ್ಟ್ ರಿವೈಸ್ಡ್ ಬಿಲ್ಡ್ಸ್ ಯುವರ್ ಕಾನ್ಫಿಡೆನ್ಸ್. ಯು ಆರ್ ನಾಟ್ ಜಸ್ಟ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್, ಯು ಆರ್ ಬಿಲ್ಡಿಂಗ್ ಹ್ಯಾಬಿಟ್ಸ್ ದಟ್ ವಿಲ್
ಸರ್ವ್ ಯು ಥ್ರೂ ಔಟ್ ಯುವರ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಕೆರಿಯರ್. ಇಲ್ಲೇ ಇದನ್ನೆಲ್ಲ ಬಿಲ್ಡ್ ಮಾಡ್ಕೊಂಡಿದ್ದೀರಾ, ಓದೋದು ಅಭ್ಯಾಸ ಎಲ್ಲ ಮಾಡಿದ್ದೀರಾ, ರಿವಿಷನ್ ಮಾಡಿದ್ದೀರಾ, ಮಾಕ್ ಟೆಸ್ಟ್ ತೊಗೊಳ್ಳೋದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ, ಹಾರ್ಡ್ ನಿಮ್ಮ ಬಾಡಿಗೆ ಆಲ್ರೆಡಿ ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟಿದ್ದೀರಾ. ಇಂಜಿನಿಯರಿಂಗ್ ಹೋಗ್ತೀರಾ, ಮೆಡಿಕಲ್ ಹೋಗ್ತೀರಾ, ಅದು ನಿಮ್ಮದೇ. ಸೊ ಬಿಲೀವ್ ಇನ್ ಯುವರ್ ಪ್ಲ್ಯಾನ್, ಟ್ರಸ್ಟ್ ದ ಪ್ರಾಸೆಸ್, ಸ್ಟೇ ಕನ್ಸಿಸ್ಟೆಂಟ್. ಸ್ಟಾರ್ಟ್ ಟುಡೇ, ಮೇಕ್ ಯುವರ್ ಟೈಮ್ ಟೇಬಲ್, ಕ್ರಿಯೇಟ್ ಎ ರಿಯಲಿಸ್ಟಿಕ್ ವೀಕ್ಲಿ schedule ಫಾಲೋಯಿಂಗ್ ದ 40-40-20 ಸ್ಟ್ರಾಟಜಿ, ಇನ್ಕ್ಲೂಡ್ ಬಫರ್ ಟೈಮ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಡಿಲೇಸ್. ಸೊ ಒಂದು ಸ್ಮಾರ್ಟ್ ಪ್ಲ್ಯಾನ್ ಸ್ಟ್ರಾಟಜಿ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ಇದನ್ನು 100% ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್, ಮೇಂಟೈನ್ ಎ ಸಿಂಪಲ್ ಟ್ರ್ಯಾಕರ್ ಫಾರ್ ಟಾಪಿಕ್ಸ್, ಕವರ್ಡ್ ಕ್ವಶನ್ಸ್, ಪ್ರಾಕ್ಟೀಸ್ಡ್ ಆ್ಯಂಡ್ ಮಾಕ್ ಟೆಸ್ಟ್ ಸ್ಕೋರ್ಸ್, ಮೆಷರ್ ಟು ಇಂಪ್ರೂವ್. ಸೊ ಮತ್ತೆ ಹೇಳೋಕೆ ಹೋಗೋದಿಲ್ಲ, ಇದನ್ನು ನೀವೇನೇನು ವರ್ಕ್ ಮಾಡ್ತಿದ್ದೀರಾ ಅಂತ ನೀವೇ ಅದನ್ನು ಪ್ರೋಗ್ರೆಸ್ ಮಾಡ್ತಿರಬೇಕು. ಬಿಲೀವ್ ಇನ್ ಯುವರ್ ಸೆಲ್ಫ್, ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ಪ್ರಿಪರೇಷನ್, ಟ್ರಸ್ಟ್ ಯುವರ್ ಸ್ಟ್ರಾಟಜಿ, ಪುಟ್ ಇನ್ ದ ವರ್ಕ್ ಆ್ಯಂಡ್ ವಾಚ್ ಯುವರ್ ಸೆಲ್ಫ್ ಇಂಪ್ರೂವ್ ಎವರಿ ಸಿಂಗಲ್ ವೀಕ್. ಈ ವೀಕಲ್ಲಿ ಓದಿರ್ತೀರಾ, ಓದಿರಲ್ಲ, ಯಾವುದಾದ್ರೂ ಸರಿ, ಸಂಡೇ ಬರುತ್ತೋ ಸಾಟರ್ಡೆ ತೊಗೊತಿರೋ, ಎಷ್ಟು ಓದಿದ್ದೀರಾ, ಎಷ್ಟು ಕವರ್ ಮಾಡ್ತಿದ್ದೀರಾ, ನೀವೇ ರಿವೈಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ರಿಮೆಂಬರ್ ದ ಜರ್ನಿ ಆಫ್ ಬ್ಯಾಲೆನ್ಸಿಂಗ್ PU ಬೋರ್ಡ್ ಆ್ಯಂಡ್ KCT ಪ್ರಿಪರೇಷನ್ isn't about working twice as hard, it's about working smart. Your success story begins with the decision to start today. Make that choice now. Your potential when strategy meets dedication. ಎಲ್ಲ ನಿಮ್ಮನ್ನೇನೋ ಇನ್ಸ್ಪೈರ್ ಮಾಡಾಕ್ತೀನಿ ಅಂತ ಹೇಳ್ತಿಲ್ಲ, ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದವ್ರಿಗೆ ಧೈರ್ಯ ಜಾಸ್ತಿ. ಅವರಲ್ಲಿ ಕೆಲಸ ಇದೆಯಾ, ಅವ್ರಿಗೆ ಧೈರ್ಯ ಜಾಸ್ತಿ. ನೋಡಿ, ಗಾರೆ ಕೆಲಸ ಮಾಡೋರ್ಗೂ ಅವ್ರಿಗೆ ಕೆಲಸ ಗೊತ್ತು, ಅದಕ್ಕೆ ಗಾಂಚಲಿರುತ್ತೆ. ಬೇಕದು, ಮನುಷ್ಯಂಗೆ ಸ್ವಲ್ಪ ಆ್ಯಟಿಟ್ಯೂಡ್ ಬೇಕು. ಅದನ್ನು ಬೆಳೆಸ್ಕೊಳ್ಳಿ, 2 ಎಕ್ಸಾಮ್ ಸ್ಕೋರ್ ಮಾಡಿ ಕಾಲೇಜ್ ನಿಮ್ದು ಹಾಕ್ಸ್ಕೊಳ್ಳಿ. ಕಾಲೇಜ್ ನಿಮ್ದು ಹಾಕ್ಸ್ಕೊಳ್ಳಿದ್ರೆ ನಿಮ್ಮದೇ ಅಲ್ಲ, ಆ ಸೀಟ್ ನಿಮ್ದು ಹಾಕ್ಸ್ಕೊಳ್ಳಿ. ಒಳ್ಳೆ ಇಂಜಿನಿಯರಿಂಗ್ ಮುಗಿಸ್ತೀರಾ, ಒಳ್ಳೆ ಪ್ಲೇಸಲ್ಲಿರುತ್ತೆ, ಒಳ್ಳೆ ಪೊಸಿಷನಲ್ಲಿರ್ತೀಯಾ, ರೆಸ್ಪೆಕ್ಟ್ ಆಟೋಮೆಟಿಕ್ಕಾಗಿ ಬರುತ್ತೆ. ಹೌದು. ಸೊ ಇಷ್ಟನ್ನು ಹೇಳ್ತಾ ಜಾಸ್ತಿ ಲ್ಯಾಕ್ ಮಾಡೋದಕ್ಕೆ ಹೋಗಲ್ಲ, ಕೆಲವೊಂದು ಇನ್ಪುಟ್ಸ್ನ ತೊಗೊತೀರಾ ಅಂತ ಹೇಳ್ತಾ ನಾನು ನಿಮ್ಮ ಲೋಕೇಶ್. ಎಲ್ಲ PUC ಸ್ಟೂಡೆಂಟ್ಸ್ಗೂ ಒಳ್ಳೆ ರ್ಯಾಂಕ್ ತೊಗೊಳ್ಳಿ, PU ಬೋರ್ಡ್ ಎಕ್ಸಾಮಲ್ಲೂ ಮತ್ತು KCTನಲ್ಲೂ. ಫಸ್ಟ್ ಇಯರ್ ಅವ್ರು ನೋಡ್ತಿದ್ರು, ಇದೇನು ಲಾಸ್ ಆಗೋದಿಲ್ಲ, ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ರು ನಿಮಗೂ ಒಳ್ಳೆಯದೇ, ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇಷ್ಟನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.